ನಮಸ್ಕಾರ ವೀಕ್ಷಕರೇ. ಮೈಸೂರು ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿ, ಬೆಟ್ಟದ ತಾಯಿ ಚಾಮುಂಡೇಶ್ವರಿ ದೇವಿ. ಮೈಸೂರು ಭಾಗದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿಯ ಉತ್ಸವ ನಾನಾ ರೀತಿಯಲ್ಲಿ ಜರುಗ್ತಾನೇ ಇರುತ್ತೆ. ಒಂದು ಕಡೆ ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿ ಚಾಮುಂಡೇಶ್ವರಿಯ ದಸರಾ ಮಹೋತ್ಸವ ಒಂದು ಕಡೆ ಆದರೆ, ಬರ ನೀಗಿಸಲಿರಬಹುದು ಅಥವಾ ಕ್ಷಾಮ, ಸಾಂಕ್ರಾಮಿಕ ರೋಗ, ಇಂತಹ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕಾಗಿ, ನಿವಾರಣೆ ಮಾಡೋದಕ್ಕಾಗಿ ಮಳೆಯ ಅಧಿದೇವತೆ ಅಂತಾನೆ ಖ್ಯಾತಿಯಾಗಿರುವಂತಹ ಮಾರಿಯಮ್ಮ ಕರಗ ಅಂದ್ರೆ ಮೈಸೂರು ಕರಗ ಮೈಸೂರಿನಲ್ಲಿ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು. ಅದರಲ್ಲೂ ಈ ಬಾರಿ ಮೈಸೂರು ಕರಗ 100ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ. ಹಾಗಾದ್ರೆ ಈ ಒಂದು ಮಹೋತ್ಸವ ಯಾವ ರೀತಿ ಅದ್ಧೂರಿಯಾಗಿ ಜರುಗುತ್ತೆ, ಈ ಒಂದು ದೇವಸ್ಥಾನದ ವಿಶೇಷತೆ ಏನು, ಇಲ್ಲಿ ಬರುವಂತಹ ಭಕ್ತಾದಿಗಳು ಏನೇನೆಲ್ಲ ಒಂದು ಹರಕೆಯನ್ನ ಹೊತ್ಕೊಳ್ತಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಮೈಸೂರಿನ ಕರಗ 100ನೇ ವರ್ಷಕ್ಕೆ ಕಾಲಿಟ್ಟಿರೋದು ಎಲ್ಲರಿಗೂ ಖುಷಿಯನ್ನ ತಂದಿರುವಂತಹ ವಿಚಾರ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ, ದೇವಸ್ಥಾನದಲ್ಲಿ ತಯಾರಿ ಹೇಗೆ ನಡೀತಾ ಇದೆ, ಕರಗ ಮಹೋತ್ಸವ ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಏನೇನೆಲ್ಲ ಕಾರ್ಯಕ್ರಮಗಳಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೀಸೆ ಮಹಾರಾಜರ ಕಾಲದಿಂದ ಸ್ಟಾರ್ಟ್ ಆಗಿರೋದು. ಜಯಚಾಮರಾಜೇಂದ್ರ ಬಂದು ಮಹಾರಾಜರು ಮೈಸೂರು ಕರಗ ಅಂತ ಕರೀರಿ ಅಂತ ಹೇಳಿ ನಮಗೆ ಇದು ಮಾಡಿರೋದು. ಅದೇ ಥರ ನಾವು ಎಲ್ಲ 10 ಜನನೂ ಸೇರ್ಕೊಂಡು ಎಲ್ಲ ಜಾತಿ ಒಂದೇ ಮಾಡಿ ಅಮ್ಮ ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ಅಮ್ಮನಿಗೆ ಏನೇನು ನೈವೇದ್ಯಕ್ಕೆ ಏನೇನು ಬೇಕು ಅದನ್ನು ಮಾಡಬೇಕು. ಆದರೆ ಮಾತ್ರ ಉಪ್ಪು ಹಾಕಂಗಿಲ್ಲ. ಅಮ್ಮನಿಗೆ ಎಡೆಯುವಾಗ ಉಪ್ಪು ಹಾಕದೆ ನಾವು ಈ ನೈವೇದ್ಯಕ್ಕೆ ಮಾಡ್ತೀವಿ. ಆಮೇಲೆ ನಾವು ಉಪ್ಪು ಹಾಕೊಂಡು ಊಟ ಮಾಡಬೇಕು. ಅದೆಲ್ಲ ಅಮ್ಮನಿಗೆ ಇಡ್ಸೋಕ್ಕಿಲ್ಲ ಉಪ್ಪು ಹಾಕಿದ್ರೆ. ಅದರಿಂದ ಎಲ್ಲ ಥರನೂ ಒಳ್ಳೇದಾಗುತ್ತೆ. ಎಷ್ಟು ದಿನಗಳ ಕಾಲ ನಡೆಯುತ್ತೆ ಈ ಒಂದು ಕರಗ ಮಹೋತ್ಸವ? 5 ದಿವಸ ಕಾಲ, 5 ದಿವಸ. ಅದು ಮುಂಚೆ 3 ದಿವಸದಿಂದ ನಡೀತಾ ಇತ್ತು. ಇವಾಗ ಏರಿಯಾ ದೊಡ್ಡದಾಗಿದೆ. ಆ ಏರಿಯಾ ದೊಡ್ಡದಾಗಿರೋದ್ರಿಂದ 5 ದಿವಸ ಮಾಡ್ಕೊಂಡಿದ್ದೀವಿ. ಎಲ್ಲರ ಮನೇಲಿ ಇಳಿಸೋದು, ಮಾಡೋದು, ಪಾದ ಪೂಜೆ ಎಲ್ಲ ಮಾಡ್ತಾರೆ. ಏನೇನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಸರ್ ಈ ಒಂದು ಕರಗ ಮಹೋತ್ಸವದಲ್ಲಿ? ಏನೇನೆಂದರೆ, ಈ ಸಾಯಂಕಾಲ ಹೊರಡುವಾಗ, ಮೆರವಣಿಗೆ ಹೊರಡುವಾಗ ಕೀಲ್ ಕುದುರೆ ಅದು ಇದು ಅನ್ನೋದು ಮೆರವಣಿಗೆ ಜೋರಾಗಿರ್ತದೆ. ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಅದನ್ನು ಇದು ಹಿಂಬಿಡ್ಸೋಕ್ಕಾಗಿಲ್ಲ. ನೀವು ದಯವಿಟ್ಟು ಬಂದು ನೀವು ಮಾಡಿ ನೋಡಿ, ಚೆನ್ನಾಗಿ ಕಾಣುತ್ತೆ. ಅದರಿಂದ ಯಾರೋ ರಾತ್ರಿ ಹೊತ್ತು ಹರಿಸ್ಕೊಂಡ್ರು, ಏನೋ ನಮಗೆ ಒಂದು ಕಾರ್ಯ ಆಗಬೇಕು ಅಂತ. ಅದು ಬೆಳಗಿನ ಜಾವ ಅಮ್ಮ ಬರೋದ್ರಲ್ಲಿ ಅವ್ರು ಬಂದುಬಿಟ್ರು ನಮಗೆ ಆಗಿದೆ ಅಂತ. ಆಮೇಲೆ ಈ ಗರ್ಭದ ಗುಡಿ ಎಲ್ಲ ಅವ್ರು ಕಟ್ಟಿದ್ರು. ಆ ಥರ ಎಲ್ಲ ಒಳ್ಳೇದಾಗಿದೆ. ಈ ದೇವ್ರನ್ನ ವಿಶೇಷವಾಗಿ ಏತಕ್ಕೋಸ್ಕರ ನಾವು ಪೂಜೆ ಮಾಡ್ತೀವಿ? ಏತಕ್ಕೋಸ್ಕರ ಅಂದರೆ, ಇವಾಗ ಇದು ಒಂದು ಕಾಲದಲ್ಲಿ ಏನಾಯಿತು ಅಂದರೆ, ಒಂದು ಹೆಣ ತಗೊಂಡೋಗಿ ಹಾಕೋದ್ರಲ್ಲಿ ಇನ್ನೊಂದು ಹೆಣ ಶುರು ಆಯ್ತಾಯಿತ್ತು. ಆವಾಗ ಕರ್ಗ ಇದು ಸ್ಟಾರ್ಟ್ ಮಾಡಿದ್ದು ದೊಡ್ಡವರು. ಅದನ್ನು ನಾವು ಅದೇನೇ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಆವತ್ತಿನ ದಿವಸ ನಾರ್ಮಲಾಗೆ ಒಂದು ಬೇವಿನ ಸೊಪ್ಪಲ್ಲಿ ಮಾಡಿ ಮಡಗಿ ಅದನ್ನು ಇದು ಮಾಡ್ತಾಯಿದ್ರು. ಇದು ಊರು ದೊಡ್ಡಾದ್ಮೇಲೆ ಹೊರಗಡೆ ಹೋಗೋಕ್ಕೆಲ್ಲ ಶುರು ಮಾಡಿ ರೆಡಿ ಮಾಡಿದ್ರು. ಇದು 100ನೇ ವರ್ಷದ ಸಂಭ್ರಮಾಚರಣೆ. ಮೈಸೂರು ಕರಗಕ್ಕೆ 100 ವರ್ಷ ಕರಗ ಬಂದು 100 ಕಡೆ ನಡೀತದೆ. ಇದು ನಮ್ದನ್ನು ಗೊತ್ತೇ, ಜಾತಿ ಮಾಡಿಲ್ಲ, ಎಲ್ಲ ಒಂದೇ. ನಾವೆಲ್ಲ ಒಂದು ಅಣ್ಣ ತಮ್ಮದಿರು, ನಾವೆಲ್ಲ ನಾರ್ಮಲಾಗಿ ಒಂದೇ ಥರ ಇರಬೇಕು ಅನ್ನೋದು. ಅದು 4ನೇ ತಲೆ. ಇದು ನಮಗೆ 3ನೇ ತಲೆ, ನಮ್ಮ ಮಕ್ಕಳಿಗೆ 4ನೇ ತಲೆ ಆಗುತ್ತೆ. ಪ್ರಸಾದ ಅದೇ ಸಿಹಿ ಪೊಂಗಲು, ಖಾರ ಪೊಂಗಲು ಇದೆಲ್ಲ ಮಾಡಿ ಅಮ್ಮನಿಗೆ ಎಡೆ ಇಕ್ಕಿ ನೈವೇದ್ಯಕ್ಕೆ ಅದನ್ನ ಇದು ಮಾಡ್ತೀವಿ. ಹರಕೆ ಅಂತ ಬಂದರೆ ಅದೇ ಅವರಾಗಿದ್ದು ಅವರೇ ತಗೊಬರ್ತಾರೆ, ಮಾಡ್ಕೊಂಡೇ ತಗೊಬಂದ್ಬಿಡ್ತಾರೆ. ಸಿಹಿ ಪೊಂಗಲು ಎಲ್ಲ ಮಾಡ್ಕೊಂಡು ಆಮೇಲೆ ಇಲ್ಲಿ ಅಂಬಳಿ ಎಲ್ಲ ಹುಯ್ತಾರೆ. ಆ ಅಂಬಳಿ ಈ ಶುಗರ್ ಗಿಗರ್ ಇರೋರಿಗೆ ಅದು ಕುಡಿದ್ರೆ ಎಲ್ಲ ಹೊಟ್ಟೈತೆ. 12 ಗಂಟೆ ಭಾನುವಾರ 12 ಗಂಟೆಗೆ ಅಂಬಳಿ ಹುಯ್ತಾರೆ. ಅದು ಬಂದು ನಾಚಿಕೆ ಇಲ್ಲದೆ, ಅದು ಅಸಹ್ಯ ಪಡದೆ ಕುಡಿಬೇಕು. ಶುಗರ್ ಇರೋರು ಇದು ಡೈಲಿ ಇದು ಎಲ್ಲ ದೇವಸ್ಥಾನನೂ ಓಪನ್ ಇರ್ತದೆ. ಜಾತ್ರೆ ದಿವಸ ಇವು ಅಮ್ಮನಿಗೆ ವಿಶೇಷ. ಈ ಅಮ್ಮನಿಗೆ, ಆ ಅಮ್ಮನಿಗೆ, ಅವರು ಇವ್ರ ಅಣ್ಣ, ಅವರು ಯಾರು
ಮುನೇಶ್ವರ ಇವ್ರ ಅಣ್ಣ ಬಾರಿಗಾಡ್ ಅವ್ರಿಗೆ ಮುನೇಶ್ವರ ಅವರು ಓಕೆ ಸರ್ ಥ್ಯಾಂಕ್ ಯು